ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಂತೂ ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ, ನನಗೂ ಕೂಡ ಹೆಲ್ಪ್ ಆಗುತ್ತೆ. ನಮ್ಮ ದಿನ ಸ್ಟಾರ್ಟ್ ಆಗೋದು ಈ ಹಸುಗಳ ಇಂದನೇ ಸ್ಟಾರ್ಟ್ ಆಗೋದು. ಹಳ್ಳಿಲಿದ್ದೀವಿ ಅಂತ ಅಂದಮೇಲೆ ಅಥವಾ ಫಾರ್ಮಿಂಗ್ ಮಾಡ್ತಿದ್ದಾರೆ ಒಬ್ಬ ರೈತ ಅಂತ ಅಂದಮೇಲೆ ಎದ್ದ ತಕ್ಷಣ ಬರೋದೇ ದನಿನ ಕೊಟ್ಟಿಗೆಗೆ ಬಂದು ಹಸುಗಳ್ನೆಲ್ಲ ಆಚೆ ಕಟ್ಟಾಕಿ ಸಗಣಿ ಎಲ್ಲ ತೆಗೆದು ಹಾಗೆ ಹಾಲು ಕರೆಯೋದ್ರಿಂದನೇ ನಮ್ಮ ದಿನ ಸ್ಟಾರ್ಟ್ ಆಗುತ್ತೆ. ಎಲ್ಲರದು ಅಷ್ಟೇ, 1 ಹಸು ಇರ್ಬೋದು, 2 ಹಸು ಇರ್ಬೋದು, ಇಲ್ಲ ಫಾರ್ಮಿಂಗ್ ಮಾಡ್ಕೊಂಡಿರ್ಬೋದು. ಎದ್ದ ತಕ್ಷಣ ನಮ್ಮ ರೈತರು ದಿನ ಸ್ಟಾರ್ಟ್ ಆಗೋದೇ ಇವ್ರುಗಳ ಜೊತೆ. ಸೊ ಅವಕ್ಕೆ ಫೀಡೆಲ್ಲ ಇಟ್ಟು ಹಾಲೆಲ್ಲ ಕರೆದು ಅದನ್ನೆಲ್ಲ ಕ್ಲೀನ್ ಮಾಡಿ ಮೇವೆಲ್ಲ ಹಾಕಿ ಬರೋ ವರ್ಷದಲ್ಲಿ 1 hour ಆಗೋಗ್ಬಿಡುತ್ತೆ. ನನಗೂ ಅಷ್ಟೇ ಅದನ್ನೆಲ್ಲ ಹಾಲೆಲ್ಲ ಕರ್ಕೊಂಡು ಮುಂಚೆ ಕೈಯಲ್ಲಿ ಕರಿತಿದ್ದೆ, ಇನ್ನೂ ಲೇಟ್ ಆಗೋದು. ಈಗ ಮಷಿನ್ ಇರೋದ್ರಿಂದ ಸ್ವಲ್ಪ ಬೇಗ ಆಗುತ್ತೆ. ಸೊ ಎಲ್ಲ ತೊಳೆದು ಕ್ಲೀನ್ ಮಾಡಿ ನೀಟ್ ಮಾಡಿ ಹಿಟ್ಟು ಬರೋ ಅಷ್ಟೊತ್ತಿಗೆ ಅರ್ಧ ಗಂಟೆ ಅಥವಾ 3/4 ಗಂಟೆ ಆಗೋಗ್ಬಿಡುತ್ತೆ. ಬಂದ ತಕ್ಷಣ ಫ್ರೆಶ್ ಅಪ್ ಆಗಿ ಸ್ವಲ್ಪ ವಾಟರ್ನ ಕುಡಿತೀನಿ. ನಾನೇನು ರೆಗ್ಯುಲರಾಗಿ ಕುಡಿತೀನಿ ಅಂದರೆ ನಾನು ಸ್ವಲ್ಪ ಅದು ನುಗ್ಗೆ ಸೊಪ್ಪಿನ ಪೌಡರ್ನ ವಾರದಲ್ಲಿ 1-3 ಸಲ ಕುಡಿತೀನಿ. ಡೈಲಿ ಏನು ಆ ಪೌಡರ್ನ ಹಾಕೊಂಡು ಕುಡಿಯೋದಿಲ್ಲ. ಆಮೇಲೆ ಎಲ್ಲ ಕೆಲಸನೂ ಮುಗಿಸ್ಕೊಂಡು, ವಾರ ಆಗಿರೋದ್ರಿಂದ ಪೂಜೆನೂ ಮುಗಿಸ್ಕೊಂಡ್ಬಿಡ್ತೀನಿ. ಪೂಜೆ ಒಂದು ಬೆಳಿಗ್ಗೆ ಎದ್ದ ತಕ್ಷಣ ಆಗೋಗ್ಬಿಟ್ರೆ ಒಂಥರ ಸಮಾಧಾನ. ಯಾವುದೇ ಕೆಲ್ಸಕ್ಕೆ ಹೋಗೋದಾದ್ರೂ ನೆಮ್ಮದಿ ಅಂತ ಅನಿಸುತ್ತೆ. ಹಾಗಾಗಿ ಪೂಜೆ ಒಂದು ಬೇಗ ಮಾಡ್ಕೊಂಡ್ಬಿಡ್ತೀವಿ. ಪೂಜೆ ಎಲ್ಲ ಆದಮೇಲೆ ಇವತ್ತು ತಿಂಡಿ ಮಾಡೋಣ ಅಂತ ಅಂದ್ಕೊಂಡೆ. ಯಾಕಂತಂದರೆ ಇನ್ನೂ ಟೈಮ್ ಇತ್ತು, ಬೇಗ ಎದ್ದಿರೋದ್ರಿಂದ ಪಟ ಪಟ ಅಂತ ಎಲ್ಲ ಕೆಲಸ ಆಗೋಗ್ಬಿಟ್ಟು, ಹಾಗಾಗಿ ಪೂಜೆ ಮುಗಿಸಿದ ಮೇಲೆ ತಿಂಡಿ ಮಾಡೋಣ ಅಂತ ತಿಂಡಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ತಿಂಡಿಗೆ ಇವತ್ತು ತವಾ ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆ ರೆಸಿಪಿನೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ. ಒಂದು ಮಿಕ್ಸಿ ಜಾರಲ್ಲಿ ಬೆಳ್ಳುಳ್ಳಿ, ಶುಂಠಿ, ಹಾಗೆ ಒಂದು 5-6 ಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಆಮೇಲೆ ನಿಮಗೆ ಯಾವ್ದ್ಯಾವ್ದು ಫೇವ್ರೆಟ್ ವೆಜಿಟೇಬಲ್ಸ್ ಅಥವಾ ನಿಮ್ಗೆ ಇರುತ್ತೆ ಮನೇಲಿ ಆ ವೆಜಿಟೇಬಲ್ಸ್ನೆಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ, ಈರುಳ್ಳಿ, ಹಾಗೆ ಟೊಮೊಟೊ, ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಸಿಂಪಲ್ಲು, ಹಾಗೆ ಬೇಗ ಆಗೋಗ್ಬಿಡುತ್ತೆ, ಹಾಗೆ ಚೆನ್ನಾಗೂ ಕೂಡ ಇರುತ್ತೆ ಟೇಸ್ಟು. ಒಂದು ಬಾಣಲಿಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ, ಆಮೇಲೆ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ. ನಾನಿಲ್ಲಿ ಸಾಸಿವೆ, ಜೀರಿಗೆ ಏನೂ ಹಾಕ್ಕೊಳ್ತಾ ಇಲ್ಲ. ಅದಾದಮೇಲೆ ನಾನು ಏನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಅದು, ಆಮೇಲೆ ಎಲ್ಲ ವೆಜಿಟೇಬಲ್ಸ್, ಬೀನ್ಸು, ಕ್ಯಾರೆಟ್, ಹಾಗೆ ಆಲೂಗಡ್ಡೆ, ಹಾಗೆ ನಾನು ಜೊತೆಗೆ ಈರುಳ್ಳಿ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿಕೊಂಡ್ರೆ ಒಂದು 5ರಿಂದ 10 ನಿಮಿಷದೊಳಗಡೆ ಚೆನ್ನಾಗಿ ಬೆಂದ್ಕೊಬಿಡುತ್ತೆ. ಸೊ ಈಗಲೇ ಉಪ್ಪು ಹಾಕೋದ್ರಿಂದ ಸ್ವಲ್ಪ ಬೇಗ ಬೇಯುತ್ತೆ ಅನ್ನೋದಕ್ಕೋಸ್ಕರ ನಾನು ಮುಂಚೆನೇ ಎಲ್ಲ ಅಡುಗೆಗೂ ಸ್ವಲ್ಪ ಸಾಲ್ಟ್ನ ಹಾಕ್ಬಿಡ್ತೀನಿ. ಸೊ ಲಿಡ್ನ ಕ್ಲೋಸ್ ಮಾಡಿದ್ರೆ ಆಯಿತು. ಒಂದು 5 ನಿಮಿಷದಲ್ಲಿ ಬೇಯುತ್ತೆ ಇದು. ಸೊ ಎಲ್ಲ ಆಲ್ಮೋಸ್ಟ್ 90% ಬೆಂದೋಗ್ಬಿಟ್ಟಿದೆ. ಅದನ್ನೇ ಚೆಕ್ ಮಾಡ್ತಿದ್ದೆ ಬೆಂದಿದೆಯೋ ಇಲ್ವೋ ಅಂತ. ಇದು ಒಂದು 90% ಬೆಂದಾದಮೇಲೆ ನಾನಿಲ್ಲಿ 1 ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದೇನೆ, ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಅದು ಸ್ವಲ್ಪ ಮೆತ್ತಗಾಗಿ ಬೆಂದಮೇಲೆ ಅದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ, ಹಾಗೆ ಸ್ವಲ್ಪ ಚಿಲ್ಲಿ ಪೌಡರು, ಹಂಗೆ ಸ್ವಲ್ಪ ಗರಂ ಮಸಾಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ನಾನೇನು ಸಪ್ರೇಟಾಗಿ ರೈಸ್ನ ಮಾಡಿಟ್ಕೊಂಡಿದ್ದೆ ಅದನ್ನೆಲ್ಲ ಹಾಕ್ಕೊಳ್ತೀನಿ. ರೈಸು ಚೆನ್ನಾಗಿ ಬೆಂದಿದೆ. ನಾನು ಇಲ್ಲಿ ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ, ಸ್ಟವ್ನ ಆನ್ ಮಾಡಿಲ್ಲ. ಅದು ತರಕಾರಿ ಎಲ್ಲ ಬೆಂದು ಚೆನ್ನಾಗಾದ್ಮೇಲೆ ಸ್ಟವ್ನ ಆಫ್ ಮಾಡಿಬಿಟ್ಟು ಈ ಥರ ರೈಸ್ ಎಲ್ಲ ಹಾಕ್ಬಿಟ್ಟು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು 5 ನಿಮಿಷ ಲಿಡ್ನ ಕ್ಲೋಸ್ ಮಾಡ್ತೀನಿ. ಆವಾಗ ಅನ್ನ ನೀಟಾಗಿ ಪುಡಿ ಪುಡಿಯಾಗಿ ಅಷ್ಟು ಚೆನ್ನಾಗಿರುತ್ತೆ ಮಿಕ್ಸ್ ಮಾಡೋದಕ್ಕೆ. ಹಾಗಾಗಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಸ್ವಲ್ಪ ನಿಂಬೆಹಣ್ಣು ಬೇಕಾದರೆ ನೀವು ಹಾಕ್ಕೋಬೋದು. ನಾನು ಇಲ್ಲಿ ಸ್ವಲ್ಪ ಲೆಮನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ತವಾ ಪಲಾವ್ ರೆಡಿ ಆಯಿತು. ಹಾಗೆ ಟೇಸ್ಟಿಯಾಗೂ ಕೂಡ ಇರುತ್ತೆ, ಹಾಗೆ ಕ್ವಿಕ್ಕಾಗೂ ಕೂಡ ಆಗೋಗುತ್ತೆ. ಡೈಲಿ ಕುಕ್ಕರಲ್ಲಿ ಕೂಗ್ತಿರೋ ಪಲಾವ್ ತಿಂದು ತಿಂದು ಬೇಜಾರಾಗಿದ್ದರೆ ಈ ಥರನೂ ಮಾಡಿಕೊಂಡು ಟ್ರೈ ಮಾಡಿ ಒಂದ್ಸಲ, ಚೆನ್ನಾಗಿ ಬರುತ್ತೆ. ಸೊ ತಿಂಡಿ ಎಲ್ಲ ತಿಂದಾದಮೇಲೆ ಸ್ವಲ್ಪ ಆಚೆ ಕಡೆ ಕೆಲಸ ಇತ್ತು, ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಅಮ್ಮ ಹಣ್ಣು ತಂದಿದ್ರು ಅಂಗಡಿ ಹತ್ರದಿಂದ. ಮಾರೋದಕ್ಕೆ ಬರ್ತಿರ್ತಾರೆ ಡೈಲಿ, ಇವಾಗ ಸೀಸನ್ ಅಲ್ವಾ, ಹಾಗಾಗಿ ಅದನ್ನೆಲ್ಲ ಕಟ್ ಮಾಡಿ ಇಡ್ತಾಯಿದ್ರು. ಜ್ಯೂಸ್ ಮಾಡು 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 ಅಂತ ಅಂದರು. ನನಗೂ ಯಾಕೋ ತುಂಬ ಸುಸ್ತಾಗಿತ್ತು. ಸೊ ಹಾಗೆ ಕಟ್ ಮಾಡಿಕೊಡಿ ತಿನ್ನೋಣ ಅಂತ ಅಂದೆ. ಹಾಗೆ ಹಣ್ಣು ಕೂಡ ತಿನ್ಕೊಂಡ್ವಿ. ಹಾಗೆ ಸ್ವಲ್ಪ ಐಸ್ ಕ್ರೀಮು ತಂದಿದ್ದು. ಇವತ್ತು ಏನಾಯಿತು ಅಂದರೆ ಐಸ್ ಕ್ರೀಮ್ದೊಂದು ದೊಡ್ಡ ಕತೆ ಅಂತಲೇ ಹೇಳ್ಬೋದು. ನಾನು ಹೋಗಿ ತಂದಿದ್ದೆ, ತಿನ್ನೋಂಗಾಗಿತ್ತು, ತುಂಬ ದಿನಗಳೇ ಆಗಿ ಹೋಗಿದ್ದು ಐಸ್ ಕ್ರೀಮ್ ತಿಂದು.
ಹಾಗಾಗಿ ತಗೊಂಬರೋಣ ಅಂತ ಹೋಗಿದ್ದೆ. ಬಟ್ ನಾನು ತಂದಿರೋದು ನಮ್ಮ ಮನೆಯವರಿಗೆ ಗೊತ್ತಿರಲಿಲ್ಲ. ಅವರು ಹೋಗಿ ತಂದಿದ್ದಾರೆ. ಸೊ ಡಬಲ್ ಧಮಾಕ ಅಂತಾನೆ ಹೇಳ್ಬೋದು. ಅದನ್ನೇ ಮಾತಾಡ್ಕೊಂಡು ನಗ್ತಾ ಇದ್ವು. "ನೀನು ಹೇಳೋದಲ್ವಾ ಫೋನ್ ಮಾಡಿ" ಅಂತ. ನನಗೆ ಅವ್ರು ತಂದಿರೋದು ಗೊತ್ತಿಲ್ಲ, ಅವ್ರಿಗೆ ನಾನು ತಂದಿರೋದು ಗೊತ್ತಿಲ್ಲ. ಬಟ್ ಮನೆಗೆ 2 ಐಸ್ ಕ್ರೀಮ್ ಬಂದು 90% ಹೆಣ್ಮಕ್ಳು ಹೆಂಗೆ ಅಂತಂದ್ರೆ ಐಸ್ ಕ್ರೀಮ್ ಕೂಡ ತಿಂದಂಗೆ ಆಗಬೇಕು. ಹಾಗೆ ಆ ಬಾಕ್ಸ್ ಕೂಡ ಏನಕ್ಕಾದ್ರು ಯೂಸ್ ಆಗಬೇಕು. ಹಂಗೇನೆ ಥಿಂಕ್ ಮಾಡ್ತಾರೆ. ಸೊ ನಾನು ಕೂಡ ಹಂಗೇನೆ ಥಿಂಕ್ ಮಾಡೋದು. ಐಸ್ ಕ್ರೀಮ್ ತಿಂದಮೇಲೆ ಬಾಕ್ಸ್ ಎಸೆಯೋ ಮಾತೇ ಇಲ್ಲ. ಅದು ಏನಕ್ಕಾದ್ರೂ ಆಗುತ್ತೆ. ಕೊತ್ತಂಬರಿ ಸೊಪ್ಪು ಹಾಕಿಡ್ಬೋದು, ಕಾಯಿ ತುರಿ ಹಾಕಿಡ್ಬೋದು, ಅಥವಾ ಏನಾದರೂ ವೆಜಿಟೇಬಲ್ಸು, ಕರ್ಬೇವಿನ ಸೊಪ್ಪು ಈ ಥರ ಎಲ್ಲ ಹಾಕಿಡ್ಬೋದು ಅನ್ನೋದಕ್ಕೋಸ್ಕರ ನಾನು ಎತ್ತಿಟ್ಕೊಳ್ತೀನಿ. ಸೊ ನೀವು ಹಂಗೆ ಮಾಡ್ತೀರಾ? ಕಮೆಂಟ್ ಮಾಡಿ. ಸೊ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಹೋಗಿ ವಿಡಿಯೋನ ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಪ್ಲೀಸ್. ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನನಗೂ ಕೂಡ ಹೆಲ್ಪ್ ಆಗುತ್ತೆ. ಬಾಯ್ ಫ್ರೆಂಡ್ಸ್, ಎಲ್ಲರಿಗೂ ಧನ್ಯವಾದಗಳು.